ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ಕ್ಯಾಬೇಜಿಂದ ಮಂಚೂರಿಯನ್ ಮಾಡ್ತಾ ಇದ್ದೇನೆ ನಾನು. ಕ್ಯಾಬೇಜ್ ಮಂಚೂರಿಯನ್ ಯಾವಾಗಲೂ ಪಲ್ಯ ಎಲ್ಲ ಮಾಡಿ ಉಂಟಲ್ಲ, ತಿಂತೇವೆ ನಾವು. ಪಲ್ಯ ಸುಕ್ಕ ಎಲ್ಲ ಮಾಡಿ ತಿಂತೇವೆ ಕ್ಯಾಬೇಜಿಂದ. ಆದರೆ ಡಿಫ್ರೆಂಟಾಗಿ ಮಂಚೂರಿಯನ್ ಮಾಡುವ ಅಂತ ಹೇಳಿ ಮಕ್ಕಳು ಉಂಟಲ್ಲ, ಪಲ್ಯ ಎಲ್ಲ ಮಾಡಿದೆ ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ. ಅದಕ್ಕೆ ಸ್ವಲ್ಪ ಚೇಂಜ್ ಆಗಿ ಮಂಚೂರಿಯನ್ ಮಾಡುವ ಅಂತ ಹೇಳಿ ನೋಡಿ. ತುಂಬ ಸೂಪರಾಗಿ ಬಂದಿದೆ ನೋಡಿ ಮಂಚೂರಿಯನ್, ಕ್ಯಾಬೇಜ್ ಮಂಚೂರಿಯನ್. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ. ಇದೇ ಥರ ನಾನು ಹೇಳಿದ ಕ್ವಾಂಟಿಟಿಯಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿ, ತುಂಬ ಸೂಪರಾಗಿ ಬರ್ತದೆ ನೋಡಿ. ಮಂಚೂರಿಯನ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕ್ಯಾಬೇಜ್ ಮಂಚೂರಿಯನ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿ, ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ವಿಡಿಯೋ ನೋಡ್ತಾ ಇರುವಾಗಲೇ ನನ್ನ ಚಾನಲ್ಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪಿಗಳೆಲ್ಲ ಉಂಟು ಫ್ರೆಂಡ್ಸ್, ಚೆಕ್ ಮಾಡಿ. ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತು ಇದು ನಾನ್ ವೆಜ್ ರೆಸಿಪಿ ಎಲ್ಲ ಹಾಕಿದ್ದೇನೆ, ಚೆಕ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನೋಡಿ, ಮೊದಲಿಗೆ ಕ್ಯಾಬೇಜನ್ನೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನೋಡಿ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. ಮತ್ತು ಒಂದು ಅರ್ಧ ಕಪ್ಪಿನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಕಪ್ಪಿನಷ್ಟು ಮೈದಾ ಹಿಟ್ಟು. ಅದು ಬೈಂಡಿಂಗ್ಗೆ ನಿಮಗೆ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೇನೆ ಮೈದಾ ಮತ್ತು ಕಾರ್ನ್ಫ್ಲೋರ್. ನಿಮಗೆ ಬೈಂಡಿಂಗ್ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಬೇಕಿದ್ದರೆ ಸ್ವಲ್ಪ ಇದು ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ನಿಮಗೆ ಕಾರ್ನ್ಫ್ಲೋರ್ ಇಲ್ಲದಿದ್ದರೆ ಕಡಲೆ ಹಿಟ್ಟು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ನಿಮಗೆ ಬೈಂಡಿಂಗ್ಗೆ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಇದು ನೀವು ಕಲಸಿದ ತಕ್ಷಣ ಇದರಲ್ಲಿ ನೀರು ಬಿಟ್ಕೊಳ್ಳೋದಿಲ್ಲ. ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಇಟ್ಟರೆ ಚೆನ್ನಾಗಿ ನೋಡಿ ಈ ಥರ ಅದರಲ್ಲೇ ನೀರು ಬಿಟ್ಕೊಳ್ತದೆ. ನೀವು ನೀರೇನು ಹಾಕಬೇಕಂತ ಇಲ್ಲ, ಹಾಕಿದರೆ ಒಳ್ಳೆಯದಾಗೋದು, ಅದರದ್ದೇ ನೀರು ಬಿಟ್ಕೊಳ್ತದೆ ನೋಡಿ. ಇದನ್ನು ಸಣ್ಣ ಸಣ್ಣದಾಗಿ ಬಾಲ್ಸ್ ಮಾಡ್ಕೊಳ್ತಾ ಇದ್ದೇನೆ ನಾನು. ತುಂಬ ದೊಡ್ಡ ಬಾಲ್ಸ್ ಕೂಡ ಮಾಡ್ಕೊಳ್ಬೇಡಿ, ಸಣ್ಣ ಸಣ್ಣದಾಗಿ ಮಾಡಿಕೊಂಡ್ರೆ ಆಯಿತು. ಯಾಕಂದರೆ ತುಂಬ ದೊಡ್ಡದಾದರೆ ಕೂಡ ಒಳಗಡೆ ಬೇಯುವುದಿಲ್ಲ. ಅದಕ್ಕಾಗಿ ಸಣ್ಣ ಸಣ್ಣದಾಗಿ ಬಾಲ್ಸ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೇನೆ ನೋಡಿ. ಇದು ಫ್ರೈ ಮಾಡುವಾಗ ಕೂಡ ಹಾಗೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡಬೇಕು. ಚೆನ್ನಾಗಿ ಒಂದೇ ಥರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಾಂದರೆ ನಿಮಗೆ ಹೊರಗಡೆ ಫ್ರೈ ಆಗ್ತದೆ, ಒಳಗಡೆ ಫ್ರೈ ಆಗೋದಿಲ್ಲ ನೋಡಿ. ಎಣ್ಣೆ ಇಟ್ಕೊಂಡಿದ್ದೇನೆ, ಎಣ್ಣೆ ಕಾದ ಮೇಲೆ ಹಾಕ್ಕೊಳ್ತಾ ಇದ್ದೇನೆ ಈ ಬಾಲ್ಸ್ ಎಲ್ಲ ಮಾಡ್ಕೊಂಡಿರುವ ಬಾಲ್ಸನ್ನು, ಕ್ಯಾಬೇಜ್ ಬಾಲ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಒಂದು ಬದಿ ಚೆನ್ನಾಗಿ ಫ್ರೈ ಆದ ಮೇಲೆ ಮಗುಸ್ಬೇಕು, ಇಲ್ಲಾಂದರೆ ನಿಮಗೆ ಇದು ಬಾಲ್ಸ್ ಎಲ್ಲ ಬಿಟ್ಕೊಳ್ತದೆ. ಅದಕ್ಕಾಗಿ ಚೆನ್ನಾಗಿ ಒಂದು ಬದಿ ಚೆನ್ನಾಗಿ ಫ್ರೈ ಆದ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಬಿಡಬೇಕು. ನೀವು ಇದು ಬಾಲ್ಸ್ ಹಾಕ್ಕೊಂಡು ಸ್ವಲ್ಪ ಬಿಟ್ಟು ಮತ್ತು ಮಗುಸ್ಬೇಕು, ಇಲ್ಲದ್ರೆ ನಿಮಗೆ ಹುಡಿ ಆಗುವ ಚಾನ್ಸ್ ಇರ್ತದೆ. ಅದಕ್ಕೆ ಚೆನ್ನಾಗಿ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಒಳ್ಳೆ ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಸೂಪರಾಗಿ ಬರ್ತದೆ ಫ್ರೆಂಡ್ಸ್ ಇದು ಕ್ಯಾಬೇಜ್ ಮಂಚೂರಿ. ಕ್ಯಾಬೇಜ್ ಪಲ್ಯ ಎಲ್ಲ ಮಾಡಿದರೆ ತಿನ್ನೋದಿಲ್ಲಲ್ಲ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಈ ಥರ ಎಲ್ಲ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ನಾನು ಮಂಚೂರಿಯನ್ ಮಾಡ್ತಾ ಇದ್ದೇನೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಮಂಚೂರಿಯನ್. ನೋಡಿ, ಫ್ರೈ ಮಾಡ್ಕೊಂಡು ತೆಗಿತಾ ಇದ್ದೇನೆ ನೋಡಿ, ಎಲ್ಲ ಫ್ರೈ ಮಾಡ್ಕೊಂಡು ತೆಗೆದಿದ್ದೇನೆ ನೋಡಿ ಈ ಥರ. ಈಗ ಇದನ್ನು ಚಿಲ್ಲಿ ಮಾಡುವ. ಮೊದಲಿಗೆ ನೋಡಿ, ಇದು ಫ್ರೈ ಮಾಡಿದ ಎಣ್ಣೆಯನ್ನೇ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಇದು ಕಾಲಿಫ್ಲವರ್ ಫ್ರೈ ಮಾಡಿಕೊಂಡ ಎಣ್ಣೆ ಉಂಟಲ್ಲ, ಅದರಲ್ಲೇ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ ನಾನು ಮೀಡಿಯಮ್ ಸೈಜ್ ಇದು 2 ನೀರುಳ್ಳಿ ತಗೊಂಡಿದ್ದೇನೆ. ನೀರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಚಾಪ್ ಮಾಡಬೇಕು. ನೀವು ಎಷ್ಟು ಸಣ್ಣದಾಗಿ ಚಾಪ್ ಮಾಡ್ತೀರಲ್ಲ ಅಷ್ಟು ಚೆನ್ನಾಗಿ ಇರ್ತದೆ, ನಿಮ್ಮ ಮಂಚೂರಿಯನ್ ಅಷ್ಟು ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಬಾಡಿಸಬೇಕಿದು. ನೀರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ಇದಕ್ಕೆ ನಾನು ಚಾಪ್ ಮಾಡಿಟ್ಟಿರುವ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣಗೆ ಚಾಪ್ ಮಾಡಿದ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ನೀವು ಮಂಚೂರಿಯನ್ ಎಲ್ಲ ಮಾಡುವಾಗ.
ಇದಕ್ಕೆ ಇದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು, ಯಾವುದು ಬೆಳ್ಳುಳ್ಳಿ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಬೇಕು ನೋಡಿ. ಒಂದು 3 ಕಾಯಿಮೆಣಸು ತಗೊಂಡಿದ್ದೀನಿ, ಇದು ಒಳ್ಳೆ ಖಾರ ಕಾಯಿಮೆಣಸು. 3 ಕಾಯಿಮೆಣಸು ತಗೊಂಡಿದ್ದೀನಿ. ಕಾಯಿಮೆಣಸು ಕೂಡ ಹಾಗೆ ಫ್ಲೇವರ್ ಚೆನ್ನಾಗಿರ್ತದೆ ಮಂಚೂರಿಯನ್ಗೆ. ನೋಡಿ, ಒಂದು ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಒಳಗೆದೆಲ್ಲ ಬೀಜ ಎಲ್ಲ ತೆಕ್ಕೊಂಡಿದ್ದೇನೆ ನಾನು, ಒಳಗೆದೆಲ್ಲ ಹಾಕಲಿಕ್ಕಿಲ್ಲ, ಹೊರಗಡೆ ಭಾಗ ಮಾತ್ರ ಚೆನ್ನಾಗಿ ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕಿದು. ಈ ಕ್ಯಾಪ್ಸಿಕಮ್ ಎಲ್ಲ ಉಂಟಲ್ಲ, ಇದು ಮಧ್ಯ ಮಧ್ಯದಲ್ಲಿ ಸಿಕ್ತಿದ್ರೆ ತುಂಬ ಚೆನ್ನಾಗಿರ್ತದೆ. ನೋಡಿ, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡೆ. ನಿಮಗೆ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಇದು ನಾನು ಹಾಕಿದ ಇದು ಉಂಟಲ್ಲ, ಕರೆಕ್ಟಾಗಿ ಬಂದಿದೆ ನನಗೆ. ಗೋಬಿ ಇದು ಖಾರ ಎಲ್ಲ ಉಂಟಲ್ಲ ಕರೆಕ್ಟಾಗಿ ಬಂದಿದೆ. 3 ಕಾಯಿಮೆಣಸು ಹಾಕ್ಕೊಂಡಿದ್ದೀನಿ ಮತ್ತು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಮತ್ತು ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ ನಾನು, ಮತ್ತು 1 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್. ಈಗ ನೋಡಿ, 2 ಟೀ ಸ್ಪೂನಷ್ಟು ಸೋಯಾ ಸಾಸ್ ಮತ್ತು 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ ಮತ್ತು 2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕ್ಕೊಂಡಿದ್ದೇನೆ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಚೆನ್ನಾಗಿ. ನಿಮಗೆ ರೆಡ್ ಚಿಲ್ಲಿ ಸಾಸ್ ಇಲ್ಲದಿದ್ದರೆ ಗ್ರೀನ್ ಚಿಲ್ಲಿ ಸಾಸ್ ಕೂಡ ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೇನೆ ನೋಡಿ. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಸ್ವಲ್ಪ ನೀರಲ್ಲಿ ಕಲಸಿ ಹಾಕ್ಕೊಳ್ತಿದ್ದೀನಿ. ಕಾರ್ನ್ಫ್ಲೋರ್ ಕೂಡ ಅಷ್ಟೇ, ತುಂಬ ಜಾಸ್ತಿ ಹಾಕ್ಕೊಳ್ಬೇಡಿ. 1 ಟೀ ಸ್ಪೂನಷ್ಟು ನೀರಲ್ಲಿ ಕಲಸಿ ಹಾಕ್ಕೊಂಡಿದ್ದೀನಿ ನಾನು, ಇದು ತಿಕ್ಕಾಗಿ ಬರಲಿಕ್ಕೆ ಬೇಕಾಗಿ. ರುಚಿಗೆ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಉಪ್ಪು ಕೂಡ ತುಂಬ ಹಾಕ್ಕೊಳ್ಬೇಡಿ, ಯಾಕಂದರೆ ಇದು ಸಾಸಲ್ಲೆಲ್ಲ ಉಪ್ಪು ಇರ್ತದಲ್ಲ, ಹಾಗಾಗಿ ನೀರು ನಿಮಗೆ ಇದು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ನೋಡಿ, ಈಗ ಗೋಬಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಕ್ಯಾಬೇಜ್ ಬಾಲ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಲ್ಲ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೊಂಡ್ರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಾಲಿಫ್ಲವರ್ ಮಂಚೂರಿಯನ್ ತುಂಬ ಸೂಪರಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ಕ್ಯಾಬೇಜ್ ಮಂಚೂರಿಯನ್ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿನಿಗರ್ ಬೇಕಿದ್ದರೆ ಹಾಕ್ಕೊಳ್ಬೋದು ನಿಮಗೆ ಸ್ವಲ್ಪ. ನಾನು ಹಾಕ್ಕೊಳ್ಳಿಲ್ಲ, ಯಾಕಂದರೆ ಸಾಸಲ್ಲಿ ಇಡ್ತದೆ ವಿನಿಗರ್. ಬೇಕಿದ್ದರೆ ನಿಮಗೆ ಹಾಕ್ಕೊಂಡ್ರೆ ಆಯಿತು ಸ್ವಲ್ಪ. ನನಗೆ ಇದು ಬೇಕಂತ ಅನಿಸಲಿಲ್ಲ, ಅದಕ್ಕೆ ಹಾಕಲಿಲ್ಲ ನಾನು. ಇಲ್ಲಾಂದರೆ ಲೆಮನ್ ಬೇಕಿದ್ದರೆ ಲೆಮನ್ ಕೂಡ ಹಿಂಡ್ಬೋದು ಸ್ವಲ್ಪ. ನೋಡಿ, ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೇನೆ.